ಮರವಾಯಿ ಹಿಡಿಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಬರುವ ಆಂಟಿಯವರ ಜೊತೆ ಎಷ್ಟು ಸಲ ಹೇಳಿದೆ ಅಂತ ಇಲ್ಲ. ಸೊ 2 ವರ್ಷದಿಂದ ಹೋಗುವ ಅಂತ ಹೇಳಿ ಪ್ಲ್ಯಾನ್ ಯಾವಾಗಲೂ ಕ್ಯಾನ್ಸಲ್ ಆಗ್ತಿತ್ತು. ಸೊ ಈಗ ನೋಡಿ ನಾನು ಫುಲ್ ಪ್ರಿಪ್ರೇಷನಲ್ಲಿ ಮರವಾಯಿ ಹಿಡಿಲಿಕ್ಕೆ ಹೋಗ್ತಿದ್ದೇನೆ. ನೀವು ಕೂಡ ನಮ್ಮ ಜೊತೆ ಬನ್ನಿ. ಸೊ ಮರವಾಯಿ ಹಿಡಿಬೇಕಾದ್ರೆ ಅದರ ನೀರಿನ ಹೇಗಿದೆ, ಕಡಿಮೆ ಇದೆಯಾ ಇಲ್ವಾ, ಮತ್ತು ಯಾವ ಜಾಗದಲ್ಲಿ ಮರವಾಯಿ ಸಿಗುತ್ತೆ ಅದೆಲ್ಲ ನಮಗೆ ಗೊತ್ತಿರಬೇಕು. ಸೊ ಇದೊಂದು ಲೈಫ್ ಎಕ್ಸ್ಪೀರಿಯೆನ್ಸ್ ನನಗೊಂದು ಮಾಡಲಿಕ್ಕೆ ಬೇಕಿತ್ತು. ನಾನು ಸಣ್ಣ ಇರುವಾಗ ಹೋಗಿದ್ದೆ, ಆದರೂ ಕೂಡ ನಮಗೆ ಹೇಗೆ ಮರವಾಯಿ ಹಿಡಿಯೋದು ಅದೆಲ್ಲ ನಮಗೆ ಗೊತ್ತಿರಲಿಲ್ಲ. ಸೊ ನಿಮ್ಮ ಹತ್ರ ಯಾರು ಪರಿಚಯದವರಿದ್ದರೆ, ಯಾರಿಗೆ ಇದರ ಬಗ್ಗೆ ಗೊತ್ತಿದೆ ಅವರ ಜೊತೆಯೇ ಹೋಗಿ. ಚಪ್ಪಲ್ ಶೂಸ್ ಎಲ್ಲ ಹಾಕಬಾರ್ದು. ನಾನು ನೋಡ್ಬೋದು ನೀವು, ಲೆವೆಲ್ ಕಡಿಮೆ ಇದೆ. ಆ ಟೈಮ್ಗೆ ನಾವು ಹೋಗ್ತಿದ್ದೇವೆ. ಸೊ ನೀರು ಇಳಿತಾ ಬರ್ತಿದೆ. ಸೊ ನಾವೊಂದು 10 ಗಂಟೆಗೆ ಹೋಗಿದ್ದೇವೆ, ಆದರೂ ಕೂಡ ಬಿಸಿಲಿದೆ ನೋಡಿ. ಸೊ ಬಿಸಿಲಿಗೆ ತುಂಬ ಟಯರ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ತಲೆಗೆ ನಾವು ಕವರ್ ಹಾಕ್ಕೊಂಡು ಹೋಗಿದ್ದೇವೆ. ಈ ಥರ ಒಂದು ಸಣ್ಣ ನಿಮಗೆ ಒಂದು ಚಿಪ್ಪು ನೋಡ್ಬೋದು. ಅದು ಏನು ಅಂತ ನಿಮಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಇದನ್ನು ನಾವು ಕಲ್ಲ ಅಂತ ಹೇಳ್ತೇವೆ, ಅದು ಕೂಡ ಇತ್ತು. ಅದು ಕಾಲಿಗೆ ತಾಗ್ತದೆ. ಸೊ ಈ ಪ್ಲೇಸಲ್ಲಿ ಕಲ್ಲ ಸ್ವಲ್ಪ ಕಡಿಮೆ ಇದೆ ಮತ್ತು ಹೊಯ್ಗೆ ಜಾಸ್ತಿ ಇದೆ. ಸೊ ಅದ ಕಾರಣ ನಮಗೇನು ಈ ಏರಿಯಾದಲ್ಲಿ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಕೆಲವು ಜಾಗದಲ್ಲಿ ಕಾರೆಲ್ಲ ಜಾರ್ತದೆ ಮತ್ತು ಕಾಲೆಲ್ಲ ಒಳಗೆ ಹೋಗುತ್ತೆ ಮಣ್ಣಿನಲ್ಲಿ. ಸೊ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತ. ಸೊ ಇಲ್ಲಿ ಮರವಾಯಿ ಹಿಡಿಲಿಕ್ಕೆ ಅಂತ ಸ್ವಲ್ಪ ಜನ ಬಂದಿದ್ದರು, ಹೆಚ್ಚು ಜನ ಏನಿರಲಿಲ್ಲ. ಸಂಡೇ ಬರ್ತಾರೆ. ಸೊ ನಾವು ಇವತ್ತು ಸಾಟರ್ಡೇ ಬಂದಿದ್ವಿ. ತುಂಬ ಮರವಾಯಿ ಸಿಕ್ಕಿತ್ತು. ಕೆಲವೊಮ್ಮೆ ನಮಗೆ ಮರವಾಯಿ ಸಿಗಲ್ಲ. ಸೊ ಅದಕ್ಕೂ ಕೂಡ ಒಂದು ಟೈಮ್ ಅಂತ ಇರುತ್ತೆ, ಸೀಸನ್ ಅಂತ ಇರುತ್ತೆ. ಮರವಾಯಿ ಯಾವಾಗ ಜಾಸ್ತಿ ಸಿಗುತ್ತೆ ಅದೆಲ್ಲ ಗೊತ್ತಿರಬೇಕು. ನೋಡಿ ಎಷ್ಟು ದೊಡ್ಡ ಮರವಾಯಿ ಸಿಕ್ಕಿದೆ ಅಂತ. ಮೀಡಿಯಮ್ ಸೈಜ್ ಇತ್ತು. ಅದೇ ಮುಂಚಿನ ದಿವಸ ಯಾರು ಹೋಗಿದ್ರು ನೋಡಿ, ಅವರಿಗೆ ಸಣ್ಣ ಮರವಾಯಿ ಸಿಕ್ಕಿತ್ತಂತೆ. ಸೊ ಅದು ಜಾಗ ಕೂಡ ನಿಮ್ಗೆ ಗೊತ್ತಿರಬೇಕು, ಯಾವ ಜಾಗದಲ್ಲಿ ತೆಗಿಬೇಕು ಅಂತ. ಇದು ಕಲ್ಲ ನೋಡಿ, ಇದು ಕಾಲಿಗೆ ತಾಗಿದ್ರೆ ತುಂಬ ತಾಗುತ್ತೆ. ಇದನ್ನು ಕೂಡ ತಿಂತಾರಂತೆ. ಸೊ ನಾನು ಇಷ್ಟೋ ತನಕ ತಿನ್ನಲಿಲ್ಲ. ಸೊ ಇದರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದ್ದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ಹೇಳಿ. ಓಕೆ, ಸೊ ಬನ್ನಿ ನಾವು ಮರವಾಯಿ ಹಿಡಿಯೋಣ. ಸೊ ನಾನಿಲ್ಲಿ ಒಂದು ಚೀಲ ತಗೊಂಡಿದ್ದೇನೆ. ಸೊ ಅದರಲ್ಲಿ ನಾನು ಹಾಕ್ತಿದ್ದೇನೆ ಮರವಾಯನ್ನೆಲ್ಲ. ಬಿಸಿಲು ತುಂಬಾ ಜಾಸ್ತಿ ಆಗಿತ್ತು. ನಾನಿಲ್ಲಿ ಬಗ್ಗಿಕೊಂಡು ಹೆಕ್ತಿದ್ದೇನೆ ಮರವಾಯನ್ನು ಕೂಡ. ನೀವು ನೋಡಿ ಇಷ್ಟು ಒಮ್ಮೆಲೆ ಇಷ್ಟು ಸಿಗುತ್ತೆ. ಇದರಲ್ಲಿ ನಾನು ಸಣ್ಣ ಮರವಾಯಿ ಸಿಕ್ಕಿದ್ರೆ ಅದನ್ನು ಪುನಃ ನೀರಲ್ಲಿ ಹಾಕ್ತಿದ್ದೆ, ಯಾಕಂದರೆ ಅದು ಬೆಳೆದು ಮತ್ತು ನೆಕ್ಸ್ಟ್ ಯಾರು ಬರ್ತಾರೆ ನೋಡಿ ಅವರಿಗೆ ಸಿಗುತ್ತಲ್ವ, ಅದಕ್ಕೋಸ್ಕರ. ಸೊ ದೊಡ್ಡ ಮರವಾಯಿ ಮಾತ್ರ ಹೆಕ್ತಿದ್ದೆ ನಾನು. ಈಗ ಕೆಲವರು ಕೂತ್ಕೊಂಡು ಕೂಡ ಮರವಾಯಿ ತೆಗಿತಿದ್ರು. ಅದರಲ್ಲಿ ಅಷ್ಟೇನು ಕಷ್ಟ ಆಗೋದಿಲ್ಲ ನೋಡಿ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ನೀರು. ನಿಮಗೆ ಸರಿಯಾಗಿ ಮರವಾಯಿ ಕಾಣ್ತಿದೆ. ಸ್ವಲ್ಪ ನೀವು ನಡುವಿನಲ್ಲಿ ನೋಡ್ಬೋದು, ಅಲ್ಲಿ ಸ್ವಲ್ಪ ಡೀಪ್ ಇದೆ ನೋಡಿ. ಮತ್ತೆಲ್ಲ ಬೋಟೆಲ್ಲ ಬಂದು ನಿಂತಿದೆ. ಸೊ ಇಲ್ಲಿ ಫಿಶಿಂಗ್ ಕೂಡ ಮಾಡ್ತಾರೆ. ಹಾಗೂ ಮರವಾಯಿ ತೆಗಿಲಿಕ್ಕಂತ ತುಂಬ ಜನ ಬಂದು ಮರವಾಯಿ ತೆಗೆದು ಮಾರ್ತಾರೆ. ನಮಗೆ ತುಂಬಾ ಮರವಾಯಿ ಸಿಕ್ಕಿತ್ತು. ನಮ್ಮ ಮನೆಯಲ್ಲಿ ಆಲ್ರೆಡಿ ನಾವು ಮಾಡಿದ್ವಿ. ಅದಕ್ಕೆ ನಾನಿವತ್ತು ಸ್ವಲ್ಪ ತೆಗೊಳ್ಳುವ ಅಂತ ಪ್ಲ್ಯಾನಲ್ಲಿದ್ದೆ. ಒಂದು 300 ಮರವಾಯಿ ಸಿಕ್ಕಿರ್ಬೋದು, ಗೊತ್ತಿಲ್ಲ. ಸೊ ಅದರಲ್ಲಿ ಸ್ವಲ್ಪ ನೇಬರ್ಸ್ಗೆ ಕೊಟ್ಟಿದ್ದೆ ನಾನು. ನನ್ನ ಜೊತೆ ಬಂದವರಂತೂ ದೊಡ್ಡ ಗೋಣಿಯಲ್ಲೇ ತೆಗಿತಿದ್ರು ನೋಡಿ. ನಾವು ಹೋಗ್ತಿದ್ದೇವೆ ವಾಪಸ್. 2 ಗಂಟೆ ಅಲ್ಲಿದ್ವಿ ನೀರಲ್ಲಿ. ಸೊ ಬಿಸಿಲಿಗೆ ತುಂಬ ಸುಸ್ತಾಗುತ್ತೆ. ನೀರು ಬೇಕಿದ್ರೆ ನೀವು ತನ್ನಿ, ಆದರೆ ಬೇರೆ ಮೊಬೈಲೆಲ್ಲ ತರಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾನು ಮೊಬೈಲ್ ಹೇಗೂ ಸರ್ಕಸ್ ಮಾಡಿ ತಂದು ನಿಮಗೋಸ್ಕರ ರೆಕಾರ್ಡ್ ಮಾಡಿ ಹಾಕಿದ್ದೇನೆ. ನೀವು ಇಷ್ಟ ತನಕ ನಮ್ಮ ವಿಡಿಯೋ ನೋಡ್ತಿದ್ರೆ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ದೊಡ್ಡ ಮರವಾಯಿ ಇದೆ ಅಂತ. 1-2 ಮರವಾಯಿ ತುಂಬ ದೊಡ್ಡ ಇತ್ತು ಮತ್ತು ಕೆಲವು ಸಣ್ಣ ಕೂಡ ಇದೆ. ಯಾವ ಜೀವಿ ಅಂತ ನೀವು ಹೇಳಬೇಕು. ಸೊ ಕಮೆಂಟಲ್ಲಿ ಮೆಸೇಜ್ ಮಾಡಿ ಹೇಳಿ.